ಸಾರಿಗೆ ಮುಖಂಡರ ಜೊತೆಯಲ್ಲಿ ಮಾತುಕತೆ ಮಾತಾಡಿದ್ರಿ. ಅವರ ಪ್ರಮುಖವಾದಂತಹ ಬೇಡಿಕೆ ಇರುವಂತದ್ದು 38 ತಿಂಗಳ ಬಾಕಿ ವೇತನದಲ್ಲಿ 26 ತಿಂಗಳು ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಇನ್ನು 12 ತಿಂಗಳು ಕೊಡಬೇಕು ಅನ್ನೋಂಥದ್ದು ಒಂದು, ಮತ್ತೆ 24/1 ವೇತನ ಪರಿಷ್ಕರಣೆ ಆಗಬೇಕು ಅನ್ನೋಂಥ 2 ಬೇಡಿಕೆಯನ್ನು ಇಟ್ಟಿದ್ರು. ಅದರಲ್ಲಿ ಈಗ ಸರ್ಕಾರ 25 ಏಪ್ರಿಲಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನೋಂಥದ್ದು ಒಂದು, ಮತ್ತು 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡ್ತೀವಿ ಅನ್ನೋಂಥದ್ದು. ಅಂದರೆ ಈ 2 ಬೇಡಿಕೆಗಳು ಕೂಡ ಅವರದು. ಈಗ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಏನು ಬೇಡಿಕೆಯನ್ನು ಇಟ್ಟಿದ್ರು, ಇದರಲ್ಲಿ ಪ್ರಮುಖವಾಗಿ 2 ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಒಂದು ಬೇಡಿಕೆ ಏನಂದರೆ 38 ತಿಂಗಳ ಕಾಲದ ಒಂದು ಹಿಂಬಾಕಿಯನ್ನು ಕೊಡಬೇಕು ಅಂತ. ಸೊ ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿ ಸಭೆಯನ್ನು ನಡೆಸಿದ್ದಾರೆ. ಮಾನ್ಯ ಸಾರಿಗೆ ಸಚಿವರು ಸಭೆಯನ್ನು ನಡೆಸಿದ್ರು. ಅದಾದ ನಂತರ ನನ್ನ ಅಧ್ಯಕ್ಷತೆಯಲ್ಲೂ ಸಹ ಸಭೆಯನ್ನು ಮಾಡಿದ್ವಿ. ಇದಾದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಕೈಗೊಂಡು ಕೋವಿಡ್ ನಾನ್ ಪ್ರೊಡಕ್ಟಿವ್ ಪೀರಿಯಡ್ ಇಂಥ ಸಂದರ್ಭದಲ್ಲಿ ನಾವು ಸಂಬಳವನ್ನು ಸಹ ಕೊಟ್ಟಿದ್ದೀವಿ. ಆದರೂ ಸಹ ಇದಕ್ಕೆ ಸಂಬಂಧಿಸಿದಂತೆ 38 ತಿಂಗಳ ಪೈಕಿ ಈ ಒಂದು 14 ತಿಂಗಳು ಶ್ರೀನಿವಾಸ ಮೂರ್ತಿ ಕಮಿಟಿಯವರ ರೆಕಮೆಂಡೇಶನ್ ಪ್ರಕಾರ ಕೊಟ್ಟಿದ್ದಾರೆ, ಮತ್ತು 24 ತಿಂಗಳಲ್ಲಿ 1 ವರ್ಷವನ್ನು ಮೈನಸ್ ಮಾಡಿ 12 ತಿಂಗಳ ಒಂದು ವೇತನವನ್ನು ಹಿಂಬಾಕಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆದೇಶ ಆಗಿದೆ. ಜೊತೆಗೆ ಈಗ ಏನು ಈ ಒಂದು 23ವರೆಗೂ ಇತ್ತು, ಅದನ್ನು ನೆಕ್ಸ್ಟ್ ರಿವಿಷನ್ 27ನಲ್ಲಿತ್ತು. ಅದಕ್ಕೆ ಈಗ 23ಕ್ಕೆ ಮಾಡೋದಕ್ಕೆ 25 ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದೇಶವನ್ನು ಹೊರಡಿಸಿದ್ದೇವೆ. ಸೊ ಇನ್ನೂ ಸಹ ಎಷ್ಟು ಪ್ರಮಾಣದ ಒಂದು ಹೆಚ್ಚಳಿಕೆಯನ್ನು ಮಾಡಬೇಕು, ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಸಚಿವರು ನಮ್ಮ 4 MDಗಳು ಸೇರಿ ಸೊ ಶಾರ್ಟ್ಲಿ ಒಂದು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಈಗ ಸಾರಿಗೆ ಮುಖಂಡರ ಬೇಡಿಕೆ ಇರುವಂತದ್ದು ಯಾವಾಗ ಕರೀತೀರಾ ಅನ್ನೋಂಥದ್ದನ್ನು ಹೇಳೇ ಇಲ್ಲ ನಮಗೆ, ಮತ್ತು ಎಷ್ಟು ಪರ್ಸೆಂಟೇಜ್ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅನ್ನೋಂಥದ್ದು. ಮಾನ್ಯ ಸಚಿವರು ಡೇಟ್ ಕೊಡಬೇಕಾಗುತ್ತೆ. ನಾನು ಮಾತನಾಡಿದ್ದೀನಿ, ಮಾನ್ಯ ಸಚಿವರು ಶಾರ್ಟ್ಲಿ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 4 MDಗಳು ಸಹ ಕರೆದುಬಿಟ್ಟು ನಾವು ಈ ಒಂದು ಸಭೆಯನ್ನು ಏರ್ಪಡಿಸ್ತೀವಿ. ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಮತ್ತು ಎಷ್ಟು ಪರ್ಸೆಂಟ್ ಅನ್ನೋದನ್ನು ಆ ಒಂದು ಸಭೆಯಲ್ಲಿ ನಿರ್ಧಾರ. ಈಗ 4 ಗಂಟೆ ತನಕ ಡೆಡ್ಲೈನ್ ಕೊಟ್ಟಿದ್ರು ಸರ್. ಇನ್ ಕೇಸ್ ಇಷ್ಟೊಳಗಡೆ ಹೇಳಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತವಾಗಿ ನಾವು ಬಸ್ಗಳನ್ನು ನಿಲ್ಲಿಸ್ತೇವೆ ಅನ್ನೋದನ್ನ ಇಲ್ಲ, ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ರೀತಿ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೀವಿ. ಮಾತುಕತೆ 12 ತಿಂಗಳ ವೇತನ ಹಿಂಬಾಕಿಯಲ್ಲಿ ಏನಾದ್ರು ಒಂದಷ್ಟು ಕೊಡಬಹುದಾ, ಮತ್ತೆ ಈ 25ಕ್ಕೆ ಅಂತ ಏನಾದ್ರು 24ಕ್ಕೆ ಆಗಬಹುದಾ? ಅಲ್ಲ, ಇದಕ್ಕೆಲ್ಲ ಈಗಾಗಲೇ ನಮ್ಮ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ, ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದಕ್ಕೆ ಬದ್ಧ. ದಿನಾಂಕ ಇನ್ನೂ ಅನೌನ್ಸ್ ಆಗಿಲ್ಲಲ್ಲ ಸರ್? ಒಟ್ಟು ದಿನಾಂಕ ಅನೌನ್ಸ್ ಆಗಿಲ್ಲ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟ ಸಾರಿಗೆ ಮುಖಂಡರ ಜೊತೆಯಲ್ಲಿ ಮಾತುಕತೆ ಮಾತಾಡಿದ್ರಿ. ಅವರ ಪ್ರಮುಖವಾದಂತಹ ಬೇಡಿಕೆ ಇರುವಂತದ್ದು 38 ತಿಂಗಳ ಬಾಕಿ ವೇತನದಲ್ಲಿ 26 ತಿಂಗಳು ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಇನ್ನು 12 ತಿಂಗಳು ಸಾರಿಗೆ ಮುಖಂಡರ ಜೊತೆಯಲ್ಲಿ ಮಾತುಕತೆ ಮಾತಾಡಿದ್ರಿ. ಅವರ ಪ್ರಮುಖವಾದಂತಹ ಬೇಡಿಕೆ ಇರುವಂತದ್ದು 38 ತಿಂಗಳ ಬಾಕಿ ವೇತನದಲ್ಲಿ 26 ತಿಂಗಳು ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಇನ್ನು 12 ತಿಂಗಳು ಕೊಡಬೇಕು ಅನ್ನೋಂಥದ್ದು ಒಂದು, ಮತ್ತು 24/1 ವೇತನ ಪರಿಷ್ಕರಣೆ ಆಗಬೇಕು ಅನ್ನೋಂಥ 2 ಬೇಡಿಕೆಯನ್ನು ಇಟ್ಟಿದ್ರು. ಅದರಲ್ಲಿ ಈಗ ಸರ್ಕಾರ 25 ಏಪ್ರಿಲಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನೋಂಥದ್ದು ಒಂದು, ಮತ್ತು 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡ್ತೀವಿ ಅನ್ನೋಂಥದ್ದು. ಅಂದರೆ ಈ 2 ಬೇಡಿಕೆಗಳು ಕೂಡ ಅವರದು. ಈಗ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಏನು ಬೇಡಿಕೆಯನ್ನು ಇಟ್ಟಿದ್ರು, ಇದರಲ್ಲಿ ಪ್ರಮುಖವಾಗಿ 2 ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಒಂದು ಬೇಡಿಕೆ ಏನಂದರೆ 38 ತಿಂಗಳ ಕಾಲದ ಒಂದು ಹಿಂಬಾಕಿಯನ್ನು ಕೊಡಬೇಕು ಅಂತ. ಸೊ ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿ ಸಭೆಯನ್ನು ನಡೆಸಿದ್ದಾರೆ. ಮಾನ್ಯ ಸಾರಿಗೆ ಸಚಿವರು ಸಭೆಯನ್ನು ನಡೆಸಿದ್ರು. ಅದಾದ ನಂತರ ನನ್ನ ಅಧ್ಯಕ್ಷತೆಯಲ್ಲೂ ಸಹ ಸಭೆಯನ್ನು ಮಾಡಿದ್ವಿ. ಇದಾದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಕೈಗೊಂಡು ಕೋವಿಡ್ ನಾನ್ ಪ್ರೊಡಕ್ಟಿವ್ ಪೀರಿಯಡ್ ಇಂಥ ಸಂದರ್ಭದಲ್ಲಿ ನಾವು ಸಂಬಳವನ್ನು ಸಹ ಕೊಟ್ಟಿದ್ದೀವಿ. ಆದರೂ ಸಹ ಇದಕ್ಕೆ ಸಂಬಂಧಿಸಿದಂತೆ 38 ತಿಂಗಳ ಪೈಕಿ ಈ ಒಂದು 14 ತಿಂಗಳು ಶ್ರೀನಿವಾಸ ಮೂರ್ತಿ ಕಮಿಟಿಯವರ ರೆಕಮೆಂಡೇಶನ್ ಪ್ರಕಾರ ಕೊಟ್ಟಿದ್ದಾರೆ, ಮತ್ತು 24 ತಿಂಗಳಲ್ಲಿ 1 ವರ್ಷವನ್ನು ಮೈನಸ್ ಮಾಡಿ 12 ತಿಂಗಳ ಒಂದು ವೇತನವನ್ನು ಹಿಂಬಾಕಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆದೇಶ ಆಗಿದೆ. ಜೊತೆಗೆ ಈಗ ಏನು ಈ ಒಂದು 23ವರೆಗೂ ಇತ್ತು, ಅದನ್ನು ನೆಕ್ಸ್ಟ್ ರಿವಿಷನ್ 27ನಲ್ಲಿತ್ತು. ಅದಕ್ಕೆ ಈಗ 23ಕ್ಕೆ ಮಾಡೋದಕ್ಕೆ 25 ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದೇಶವನ್ನು ಹೊರಡಿಸಿದ್ದೇವೆ. ಸೊ ಇನ್ನೂ ಸಹ ಎಷ್ಟು ಪ್ರಮಾಣದ ಒಂದು ಹೆಚ್ಚಳಿಕೆಯನ್ನು ಮಾಡಬೇಕು, ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಸಚಿವರು ನಮ್ಮ 4 MDಗಳು ಸೇರಿ ಸೊ ಶಾರ್ಟ್ಲಿ ಒಂದು ಸಭೆಯನ್ನು ಕರೆದು
ಮುಂದಿನ ದಿನಗಳಲ್ಲಿ ಸರ್ ಈಗ ಸಾರಿಗೆ ಮುಖಂಡರ ಬೇಡಿಕೆ ಇರುವಂತದ್ದು ಯಾವಾಗ ಕರಿತೀರಾ ಅನ್ನೋಂಥದ್ದನ್ನ ಹೇಳೇ ಇಲ್ಲ ನಮಗೆ, ಮತ್ತೆ ಎಷ್ಟು ಪರ್ಸೆಂಟೇಜ್ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅನ್ನೋಂಥದ್ದು. ಮಾನ್ಯ ಸಚಿವರು ಡೇಟ್ ಕೊಡಬೇಕಾಗುತ್ತೆ. ನಾನು ಮಾತನಾಡಿದ್ದೀನಿ, ಮಾನ್ಯ ಸಚಿವರು ಶಾರ್ಟ್ಲಿ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 4 MDಗಳು ಸಹ ಕರೆದ್ಬಿಟ್ಟು ನಾವು ಈ ಒಂದು ಸಭೆಯನ್ನು ಏರ್ಪಡಿಸ್ತೀವಿ, ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಮತ್ತು ಎಷ್ಟು ಪರ್ಸೆಂಟ್ ಅನ್ನೋದನ್ನು ಆ ಒಂದು ಸಭೆಯಲ್ಲಿ ನಿರ್ಧಾರ. ಈಗ 4 ಗಂಟೆ ತನಕ ಡೆಡ್ಲೈನ್ ಕೊಟ್ಟಿದ್ರು ಸರ್. ಇನ್ ಕೇಸ್ ಇಷ್ಟರೊಳಗಡೆ ಹೇಳಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತವಾಗಿ ನಾವು ಬಸ್ಗಳನ್ನು ನಿಲ್ಲಿಸ್ತೇವೆ ಅನ್ನೋದನ್ನ ಇಲ್ಲ, ಹೇಳ್ತಾರೆ. ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ರೀತಿ ಆಗೋದಿಲ್ಲ, ಯಾಕಂದರೆ ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೀವಿ. ಮಾತುಕತೆ ಸರಿ, 12 ತಿಂಗಳ ವೇತನ ಹಿಂಬಾಕಿಯಲ್ಲಿ ಏನಾದ್ರು ಒಂದಷ್ಟು ಕೊಡಬಹುದಾ? ಮತ್ತೆ ಈ 25ಕ್ಕೆ ಅಂತ ಏನಾದ್ರು 24ಕ್ಕೆ ಆಗಬಹುದಾ? ಅಲ್ಲ, ಇದಕ್ಕೆಲ್ಲ ಈಗಾಗಲೇ ನಮ್ಮ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ, ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದಕ್ಕೆ ಬದ್ಧ. ದಿನಾಂಕ ಇನ್ನೂ ಅನೌನ್ಸ್ ಆಗಿಲ್ಲ ಸರ್, ಒಟ್ಟು ದಿನಾಂಕ ಅನೌನ್ಸ್ ಆಗಿಲ್ಲ. ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟ ಸಾರಿಗೆ ಮುಖಂಡರ ಜೊತೆಯಲ್ಲಿ ಮಾತುಕತೆ ಮಾತಾಡಿದ್ರಿ. ಅವರ ಪ್ರಮುಖವಾದಂತಹ ಬೇಡಿಕೆ ಇರುವಂತದ್ದು 38 ತಿಂಗಳ ಬಾಕಿ ವೇತನದಲ್ಲಿ 26 ತಿಂಗಳು ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಇನ್ನು 12 ತಿಂಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.